ಬಿಗ್ ಫೈನಲ್ ಈಗ ಟಾಪ್ 3ನೇ ಸ್ಟೋರಿ ಕಡೆ ಗಮನ ಕೊಡ್ತಾ ಹೋಗೋಣ. ಬಳ್ಳಾರಿ ಆದಮೇಲೆ ಚಿಕ್ಕಬಳ್ಳಾಪುರದಲ್ಲೂ ಬ್ಯಾನರ್ ಕಿರಿಕ್ ಆಗಿತ್ತು. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ರಾಜೀವ್ ಗೌಡ ಧಮಕಿ ಹಾಕಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿ 1 ವಾರ ಕಳೆದ್ರು ಇನ್ನೂ ಕೂಡ ಆರೋಪಿ ರಾಜೀವ್ ಅರೆಸ್ಟ್ ಆಗಿಲ್ಲ, ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ನೋಡಿ, 6 ದಿನಗಳಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿರೋದು. ದೆಹಲಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ 50 ಜನರ ಪೊಲೀಸ್ ಟೀಮ್ನಿಂದ ಆತನಿಗಾಗಿ ತಲಾಶ್ ನಡೀತಾ ಇದೆ. ಇಲ್ಲಿವರೆಗೂ ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಡೆಲ್ಲಿಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಪೊಲೀಸರು ಅಲ್ಲೂ ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆರೋಪಿ ರಾಜೀವ್ ಗೌಡ ಬಂಧನ ಆಗುವಂತ ಸಾಧ್ಯತೆ ಇದೆ. ಇತ್ತ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ಕೂಡ ಆಗಿದೆ. ರಾಜೀವ್ ಪರ ವಕೀಲ ವಿವೇಕ್ ರೆಡ್ಡಿ ವಾದ ಮಾಡಿದರೆ ಸದ್ಯ ಈಗ ಹೈಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ. ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಲಿಖಿತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಪೌರಾಯುಕ್ತೆ ಅಮೃತ ಗೌಡ ಅವರು. ಮತ್ತೊಂದು ಕಡೆ ಈ ಒಂದು ಪ್ರಕರಣ ಯಾವಾಗ ನಡೆಯಿತು, ಯಾವಾಗ ಕಂಪ್ಲೇಂಟ್ ಆಗುತ್ತೆ, ಅಲ್ಲಿಂದ ಆತ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆ ಮರೆಸ್ಕೊಂಡಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ರಾಜಪ್ಪ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, 6 ದಿನ ಆದರೂ ಆತ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಆಮೇಲೆ ಹುಡುಕಾಟ ಕೂಡ ನಡೀತಾ ಇದೆ. ಅರೆಸ್ಟ್ ಆಗುವಂಥ ಸಾಧ್ಯತೆ ಏನಾದರೂ ಇದೆಯಾ? ಅದ್ರ ಜೊತೆಗೆ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ಹೇಗೆ ನಡೀತು, ವಾದ ಪ್ರತಿವಾದ ಹೇಗೆ ನಡೀತು, ಡೀಟೇಲ್ಸ್ ಕೊಡೋದಾದ್ರೆ. ಪ್ರಭು, ಖಂಡಿತ ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡರಿಗೆ ಕೈ ಮುಖಂಡ ರಾಜೀವ್ ಗೌಡ ಏನು ಧಮಕಿ ಪ್ರಕರಣ ಈಗ ಹಾವು ಸಾಯಬಾರದು, ಕೋಲು ಮುರಿಬಾರದು ಅಂತಕ್ಕಂಥ ರೀತಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಒಬ್ಬ ಸಚಿವರು ಪರವಾಗಿದ್ರೆ ಇನ್ನೊಬ್ಬ ಸಚಿವರು ವಿರೋಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈಗಷ್ಟೇ ನಾನು ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ಮಾತಾಡ್ತಾ ಇದ್ದೆ. ಅವರು ಕೂಡ ಹೇಳ್ತಾ ಇದ್ರು, ಈ ಪ್ರಕರಣದಲ್ಲಿ ಏನು ಅಮೃತ ಗೌಡರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ, ಪೊಲೀಸರು ಕೂಡ ಏನು ಆರೋಪಿ ರಾಜೇಗೌಡರನ್ನ ಬಂಧಿಸೋದಿಲ್ಲ ಅಂತೇಳಿ ಈಗಷ್ಟೇ ಸಿಕಲ್ ರಾಮಚಂದ್ರ ಗೌಡರು ಹೇಳ್ತಾ ಇದ್ರು. ಇನ್ನು ಈ ಬಗ್ಗೆ ಏನು ಇವತ್ತು ತಡೆಯಾಜ್ಞೆ ಕೊಡಿ, ಇಡೀ ಪ್ರಕರಣಕ್ಕೆ ತಡೆಯಾಜ್ಞೆ ಕೋರಿ ಏನು ರಾಜೀವ್ ಗೌಡ್ರು ಇವತ್ತು ಹೈಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಅನ್ನು ಹಾಕಿದ್ರು. ಆದ್ರೆ ಹೈಕೋರ್ಟ್ ವಿಚಾರಣೆ ನಡೆಸಿ ಏನು ಪೊಲೀಸರಿಗೆ ಒಂದು ಚೀಮಾರಿ ಹಾಕಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಏನು BNS ಆಕ್ಟ್ ಅಲ್ಲಿ ಇನ್ನೂ ಕೆಲವೊಂದು ಸೆಕ್ಷನ್ಸ್ ಅನ್ನ ಹಾಕ್ಬೇಕಾಗಿತ್ತು, ಇನ್ನೂ ವಿಚಾರಣೆ ಮಾಡಬೇಕಾಗಿತ್ತು, ತೀವ್ರವಾಗಿ ಶೋಧ ಮಾಡಬೇಕಾಗಿತ್ತು. ಆದ್ರೆ ಇನ್ನೂ ಯಾಕೆ ಬಂಧನ ಮಾಡಿಲ್ಲ ಅಂತೇಳಿ ಪೊಲೀಸರು ಕೂಡ ಎಲ್ಲ ಒಂದ್ ಕಡೆ ಹೈಕೋರ್ಟ್ ಚೀಮರ್ ಆಗಿರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಗಮನಿಸ್ತಾ ಹೋದ್ರೆ ಇವತ್ತು ಅಮೃತ ಗೌಡರಿಗೆ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಇಡೀ ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಏನು 50 ಜನರ ತಂಡವನ್ನ ರಚನೆ ಮಾಡಿದೀವಿ, 3 ಇನ್ಸ್ಪೆಕ್ಟರ್ಗಳ ತಂಡ ಇದೆ, ಏನು ಭಾರಿ ಪ್ರಭಾವಿ ಏನು ಅಧಿಕಾರಿಗಳಿದ್ದಾರೆ. ಇವರು ಅದನ್ನ ಬಂಧಿಸ್ತೀವಿ ಅಂತೇಳಿ ಅಲ್ಲಲ್ಲಿ ಪಾಂಡಿಚೇರಿ ಮತ್ತೆ ಮುನ್ನಾರು ಮತ್ತೆ ಡೆಲ್ಲಿ ಬೆಂಗಳೂರು ಕಡೆ ಶೋಧ ಮಾಡ್ತಿದೀವಿ ಅಂತೇಳಿ ಪೊಲೀಸರು ಹೇಳ್ಕೊಂಡು ತಿರ್ಗಾಡ್ತಾ ಇದ್ರೆ, ಆದ್ರೆ ಇವ್ರು ಮಾತ್ರ ಎಲ್ಲೆಲ್ಲಿ ಬೇಲಿಗೆ ಅಪ್ಲೈ ಮಾಡಬೇಕು, ಯಾವ ಕೋರ್ಟ್ಗೆ ಹೋಗ್ಬೇಕು, ಲಾಯರ್ನ ಯಾವ ಮೀಟ್ ಮಾಡಬೇಕು, ಯಾವ ವಕೀಲರು ಮೀಟ್ ಮಾಡಬೇಕು ಅಂತೇಳಿ ಎಲ್ಲ ಕೂಡ ಇವರು ಆಲ್ಟರ್ನೇಟ್ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇದಕ್ಕೆಲ್ಲಗೂ ಸಮಯಾವಕಾಶ ಕೊಟ್ಟಿದ್ದ ಪೊಲೀಸರು ಈತನನ್ನ ಬಂಧಿಸೋದಕ್ಕೆ ಯಾಕೆ ಇಷ್ಟೊಂದು ತಡ ಮಾಡಿದ್ದಾರೆ, ಇದರಲ್ಲಿ ಯಾವ ರಾಜಕಾರಣಿಯ ಒತ್ತಡ ಇದೆ, ಯಾವ ಸಚಿವರ ಒತ್ತಡ ಇದೆ ಅಂತದ್ದು ಇಲ್ಲಿ ಪೂರ್ತಿಯಾಗಿ ರಾಜಕೀಯವಾಗಿ ತಿರ್ಕೊಳ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ರಾಜಕೀಯ ಬಣ್ಣ ಲೇಪನ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಒಂದ್ ಕಡೆ ಈ ಪ್ರಕರಣಕ್ಕೆ ದಿಕ್ಕು ತಪ್ಪಿಸ್ತದೆ. ಮತ್ತೆ ಈ ಒಂದು ಏನು ರಾಜೀವ್ ಗೌಡರ ಬಂಧನ ಆಗಿ ಪೊಲೀಸ್ ಠಾಣೆಯಲ್ಲಿ ಹೋಗ್ತಾರ ಅಂತಕ್ಕಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಾಜ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.